30 to 40 hunter, 30 to 40 hunter, 40ಗೆ ನಿಂಬೆಗ, ಪ್ರೀತಿಗೆ ನಿಂಬಂಜ, danger, 50 to 20 danger, 20 to 30 soldier, 30 to 40 hunter, 40ಗೆ ನಿಂಬೆಗ. ರಣರಂಗ ಈ ಮನೋಹರನ ಆಶೆ ಅಂತ್ಯದೆ ನಿನ್ನೆ ನಡೆಯಿತು ಆ ವೀರ ಧರ್ಮರ ಮಧ್ಯೆ ಕದನ ರಂಗ. ಈ ರಣರಂಗದ ಚದುರಂಗದ ಆಟದಲ್ಲಿ ಅವರ ಮರಣ ಮೃದಂಗ ಬಾರಿಸಬೇಕಾದರೆ ನಾನು ಶಶಿಗೆ ಓದಿದ ರಣಕಳೆ ಶಬ್ದ ಆ ವೀರ ಧರ್ಮರ ಎದೆಗೊದ್ದು ಶಟದು ನಿಲ್ಲಬೇಕು. ಅಂದಾಗ ಸಫಲಗೊಳ್ಳುತ್ತದೆ ಈ ಮನೋಹರನ ಮಸ್ತರದ ಬಯಕೆ. ಇದೇ ಬಯಕೆಯಲ್ಲಿ 18ರ ಹಸುಳೆ ಆಗಿ ನನ್ನ ಕೈಯಿಂದ ನುಸುಳಿ ಬದುಕುತ್ತಿರುವ ಆ ಲಕ್ಷ್ಮಿಯನ್ನು ನನ್ನ ಕೈಯ ವಶ ಮಾಡಿಕೊಂಡು ಕುಸುಮ ಕೋಮಲಾಂಗದವಳ ಅಂಗ ಸುಖವನ್ನು ಸವೆದು ನಂತರ ಅವರಿವರ ಬಾಳಿಗೆ ಬೆಂಕಿ ಹಚ್ಚಿ ನಾನು ತ್ರಿವಿಕ್ರಮನಾಗಿ ಮೆರೆದಿದ್ದರೆ ನಾನು ಮನೋಹರನೇ ಅಲ್ಲ. ಮಂಗಳ ಮಂಗಳ ಬಂದಿರಿ. ಇದೇನು ಸ್ವಾಮಿ ಕೈಯಲ್ಲಿ ಚೀಲ? ಇದು ಈ ಭೂತಾಯಿ ನೀಡಿದ ಬಂಗಾರದ ಫಸಲು ಕಣೆ. ಈ ವರ್ಷ ನೆಮ್ಮದಿಯಿಂದ ಬದುಕೋದಾಯಿತು ಈ ರೈತ. ಅಂದ್ರೆ ಈ ಸಾರಿ ನಾವು ಬೆಳೆದ ಫಸಲಿಗೆ ಬೆಳೆ ಚೆನ್ನಾಗಿ ಇದೆಯೇನ್ರಿ? ಅನ್ನುವುದೇನಿದೆ ಮಂಗಳ, ಬದನೆಗೆ ಕೆಜಿಗೆ 80, ಚವಳಿಗೆ 120, ಹಸಿಮೆಣಸಿನಕಾಯಿಗೆ 160, ಈ ಪ್ರತಿ ತಿಂಗಳಿಗೆ 8,000. ಈ ಒಂದು ವರ್ಷಕ್ಕೆ ಸಾವುಕಾರನಾಗಿ ಬಿಡಿವೆ ಮಂಗಳ, ಸಾವುಕಾರನಾಗಿ ಬಿಡಿವೆ. ಸ್ವಾಮಿ ಯಾಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು? ಏನು ಅಂತ ಹೇಳಿರಿ? ಹಗಲು ರಾತ್ರಿ ಎನ್ನದೆ, ಮಳೆ ಬಿಸಿಲೆನ್ನದೆ ಹೊಲದಲ್ಲಿ ನೀರು ಹಾಯಿಸ್ತೀರಾ. ನಿಮ್ಮ ಜೀವನೇ ಸಣ್ಣಾಗಿಸಿಕೊಂಡಿದ್ದೀರಾ. ನಿಮ್ಮನ್ನ ನೋಡಿದ್ರೆ ತುಂಬಾ ಸಂಕಟವಾಗುತ್ತದೆ. ನಿಮ್ಮನ್ನ ನೆನೆಸಿಕೊಂಡು ಕಣ್ಣೀರು ಬಂತು ಅಷ್ಟೇ. ಹುಚ್ಚಿ, ಈ ರೈತನೆಂಬ ಹುಟ್ಟಿದ್ದೇ ಹುಚ್ಚಿ. ರೈತನೆಂಬ ಹುಟ್ಟಕ್ಕೆ ಕಷ್ಟ ಎಂಬ ನುಗಕ್ಕೆ, ಹೆಗಲಿಗೆ ಹೆಗಲು ಕೊಟ್ಟು ಸಂಸಾರ ಎಂಬ ಒತ್ತಿ ಬಿತ್ತಿ ಬೆಳೆಯುವುದಕ್ಕೆ. ನೋಡು ಮಂಗಳ, ಸ್ವಲ್ಪ ನಗು ನೋಡೋಣ. ಅಂದ್ರೆ ನೀ ನಕ್ಕರೆ ಚಂದ, ನೀ ಹತ್ತರೆ ಅದಕ್ಕಿಂತಲೂ ಚಂದ. ನೀ ನತ್ತರೆ ಅಳುವ ಮುಂಕ ಅರುಣೋದಯ ಮಲ್ಲಿಗೆ ಹೂವಿನಂತೆ ಮುದ್ದಾಗಿ ಕಾಣ್ತಿಯಲ್ಲ. ಅಬ್ಬಬ್ಬಾ, ಅದೆಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು. ನಿಜವಾಗ್ಲೂ ನಿಮ್ಮಂಥವ್ರನ್ನ ನಾನು ಪತಿಯಾಗಿ ಪಡೆದು ನನ್ನ ಜನ್ಮನೇ ಸಾರ್ಥಕವಾಯಿತು ರೀ. ಅಷ್ಟೇ ಅಲ್ಲ, ನೀವು ಆಡುವ ಒಂದೊಂದು ನುಡಿ ಕೇಳ್ತಾ ಇದ್ರೆ ಆ ಸ್ವರ್ಗವೇ ಧರೆಗಿಳಿದು ಬಂದಾಗ ಅನಿಸ್ತಾ ಇದೆ. ನನಗೂ ಅಷ್ಟೇ ಕಣೆ ಮುತ್ತ. ನೀನು ಒಂದೊಂದು ಮಾತುಗಳು ಕವಲ ಮುತ್ತಿನ ಶಿಲಬಾಲಕಿಯ ಕತ್ತುಗಳಂತೆ ಕಾಣುತ್ತವಲ್ಲ, ನಿನ್ನ ಪಡೆದ ನಾನೇ ಪುಣ್ಯವಂತ. ಹೌದೇನ್ರಿ? ಅದಕ್ಕೆ ಅಲ್ವೇ ಜನರೆಲ್ಲ ಹೇಳೋದು, ರೈತನೇ ನಾಡಿನ ಉಸಿರು, ಅವನ ಉಸಿರಿ ನಾಡಿಗೆ ಹೆಸರು, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತ. ನಿಜ ಮಂಗಳ, ನಿಜ. ಹುಟ್ಟಿ ಜೀವನದಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮಗಳೇ ನನ್ನ ಉಸಿರಿಂದ ಬದುಕುತ್ತಿರುವ ನಾವೆಲ್ಲ ಹುತ್ತಿಗಾಗಿ ಬದುಕಬಾರದು. ಹಣ್ಣು ಕೊಡುವ ಮರ ಕೂಡ ಹೆಮ್ಮರದಂತೆ ಬದುಕುತ್ತದೆ. ಅದೇ ನಮ್ಮ ಜೀವನ. ಹೌದೇನ್ರಿ? ನೀವಂತೂ ಮಾತಿನಲ್ಲಿ ಮಲ್ಲರು. ನಿಮ್ಮನ್ನ ಸೋಲ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ವೇಳೆ ಆಯ್ತು, ಮೊದಲು ಬನ್ನಿ, ಬಿಸಿ ನೀರು ಕಾದಿದೆ, ಸ್ನಾನಕ್ಕೆ ಬನ್ನಿ. ನಿಲ್ಲೇ ನನ್ನ ಚೆನ್ನ. ಇದೇ ಸಂತಸ ಸಮಯದಲ್ಲಿ ಒಂದು ಗೀತೆಯನ್ನು ಹಾಡಬಾರದು? ಮತ್ತು ನೀವು ಚೆನ್ನಾಗಿ ನಗನಗತ್ತ ಹೇಳಬಾರ್ದೆ? ಆಗ್ಲಿ ಪತಿದೇವ, ನಿಮ್ಮ ಮಾತಿ ಮೀರೋದು
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಯಾರಲ ಹಾಡುವ ನುಡಿಯೋ ಜೇನಿನ ಸಿಹಿಯೋ ನಡೆಯುವ ಹಾದಿ ಹೂವಿನ ಹಾದಿಯೋ ಅನುಗಾಲ ಅನುರಾಗ ಅನುಗಾಲ ಅನುರಾಗ ಶುಭಯೋಗ ಗರಿಸ 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಓ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಲಾರಲ ಮಾಸಗಳೆಲ್ಲ ಹೊಸ ಮಧುಮಾಸವೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ ಗರಿಸ 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 ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಓ ಎಂದು ಹೀಗೆ ನಾವು ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಆಹಾ ಆಹಾ ಲಾರಲ ಲಾರಲ ಬನ್ನಿ ಹೊತ್ತಾಯ್ತು ಸ್ನಾನಕ್ಕೆ ಬನ್ನಿ ಅಣ್ಣ ಅತ್ತಿಗೆ ಯಾಕೊತ್ತಮ್ಮ ತಡವಾಗಿ ಬಂದಿಯಲ್ಲ ಯಾಕೆ ಕುರಿ ಜೊತೆ ಗುದ್ದಾಡುತ್ತಲೇ ತಡವಾಗಿ ಬಿಡ್ತಣ್ಣ. ಅಣ್ಣ ದಿಲಾನು ಈತನು ಹೇಳುತ್ತಿರುವುದೆಲ್ಲ ಸುಳ್ಳಣ್ಣ. ಇವನ ಮಾತನ್ನು ಕೇಳುತ್ತಾ ಹೋದರೆ ಕೋರ್ಟು ಕಚೇರಿಗೆ ಎಲಿಯಲು ನಮಗೆ ಸಮಯವನ್ನು ಉಳಿಯುವುದಿಲ್ಲಣ್ಣ, ಉಳಿಯುವುದಿಲ್ಲ. ಶಶಿಧರ್ ನಿನ್ನ ಮಾತಿನ ಅರ್ಥ? ಅಣ್ಣ ಸುತ್ತ 10 ಹಳ್ಳಿ ಜನ ಸುಮ್ಮನಿರುವಾಗ ವೀರನಗೌಡರ ಬಳಿ ಹೋಗಿ ವಿಮಾನ ನಿಲ್ದಾಣಕ್ಕೆ ಒಂದು ಮುಷ್ಟಿ ಮಣ್ಣನ್ನು ಕೊಡುವುದಿಲ್ಲವೆಂದು ಸವಾಲೆಸ್ಗೆ ಬಂದಿದ್ದಾನಂತೆ ಈ ಬೀರ. ಇವನಿಗೆ ಹೇಗೆ ಬೇಕು ಆ ರೈತರ ಚಳವಳಿ? ತಮ್ಮ, ಅದು ರೈತರ ಹೋರಾಟದ ಚಳವಳಿ ಅಲ್ಲ ತಮ್ಮ, ಅದು ದನ ಕುರಿಗಳ ಮೇಯಿಸುವರ ಜನರ ಹೋರಾಟ. ಆ ರೈತರು
ತಮ್ಮ ಕೈ ತುತ್ತಿನ ಚೀಲ ತುಂಬಿಸಿಕೊಳ್ಳೋ ಹೊಲ ಬಿಟ್ಟು ಬೇರೆ ಖರಾಬು ಭೂಮಿ ನೋಡಿಕೊಳ್ಳು ಅಂದ್ರೆ ಅದು ನಂದು ತಪ್ಪ? ಹೇಳು ಶಶಿಧರ, ಹೇಳು. ನನ್ನ ದೃಷ್ಟಿಯಲ್ಲಿ ಅದು ತಪ್ಪೇ. ನಮ್ಮ ಊರಿನಲ್ಲಿ ವಿಮಾನ ನಿಲ್ದಾಣವಾದರೆ ಪ್ರತಿಯೊಂದು ರೈತರ ಕುಟುಂಬಕ್ಕೆ ಒಬ್ಬೊಬ್ಬ ನೌಕರನಾಗುತ್ತಾನೆ. ನಮ್ಮ ಊರು ಸಿಟಿ ಆಗುತ್ತದೆ. ನಿನಗೇಕೆ ಬೇಕು ಆ ರೈತರ ಚಳವಳಿ? ಗುರಿ ಕಾಯುವುದಷ್ಟೇ ನಿನ್ನ ಕೆಲಸ. ಅದೇ ಗೋಮಾಳ ಹೋದ ಮೇಲೆ ನಾನೆಲ್ಲಿ ಕುರಿ ಮೇಯಿಸಬೇಕು ಶಶಿಧರ? ಹೇಳು ಶಶಿಧರ, ಹೇಳು. ಅಣ್ಣ, ಇವನ ಮಾತು ಮಿತಿ ಮೀರಿ ಹೋಗುತ್ತಾ ಇದೆ. ಹೇಳು ಇವನಿಗೆ, ಇಲ್ಲ ಅಂದ್ರೆ ಏನು ಮಾಡ್ತಿಲೇ ಬೇಕೂಪ? ನಿನ್ನ ಅವನ ಮಾತು ಕೇಳಿ ನಾನು ಇದ್ದ ಕುರಿಯನ್ನು ಮಾರಬೇಕಾ? ಎಲ್ಲ ಆ ಗೌಡನ ಕಾಲು ಹಿಡಿದು ಕ್ಷಮೆ ಕೇಳಬೇಕಾ? ಇವೆರಡರಲ್ಲಿ ಒಂದನ್ನು ಮಾಡಲೇಬೇಕು ಬೀರಣ್ಣ, ನೀನು ಮಾಡಲೇಬೇಕು. ಸಾಧ್ಯವಿಲ್ಲ ಶಶಿಧರ, ನೀನು ಸರಿಯಾಗಿ ಮಾತನಾಡು. MLA ಆದ್ರೇನು, ಮಂತ್ರಿ ಆದ್ರೇನು, ಆ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ತಮ್ಮ ಶಾಲೆ ಕಲಿತು ದೊಡ್ಡ ಸಾಹೇಬ್ ಆಗ್ಲಿ ಅಂತ ಶಾಲೆಗೆ ಕಳಿಸಿದ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯ? ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದ್ದರೆ ಆ ವೀರ ಸಿಂಧೂರ ಲಕ್ಷ್ಮಣ ಅವರ ತಲೆ ತೆಗೆದ ಹಾಗೆ ಅವರ ತಲೆ ತೆಗೆದು ಬಿಡ್ತಿದ್ದೆ. ಬೀರಣ್ಣ, ಧರ್ಮನನ್ನ ಮುಂದೆ ಈ ನಿನ್ನ ಮಾತೆ ಎತ್ತರದಿಂದ ಮಾತನಾಡು. ಹಲೋ ಬೀರ, ನೀನು ಒಳಗಡೆ ನಡಿ. ಮಂಗಳ, ಇವನನ್ನು ಒಳಗೆ ಕರೆದುಕೊಂಡು ಹೋಗು. ಯಾಕಣ್ಣ ಇವನ ಮಾತು ಕೇಳಿ ಆ MLAಗೆ ಹೆದರಿ ಹೇಡಿಯಾಗಿ ನಿಂತಿರುವೆಯ? ಇಲ್ಲ, ಈ ಜಗದ ರೈತರು ಅವನಿಗೆ ತಲೆ ಬಾಗುವಂತೀಯ? ಹೇಳಣ್ಣ, ಹೇಳು. ಇದು ನನ್ನ ಆಜ್ಞೆ. ಒಳಗಡೆ ನಡಿ. ಮಂಗಳ, ಕರೆದುಕೊಂಡು ಹೋಗು ಇವನನ್ನು ಒಳಗಡೆ. ಬಾತಿಗೆ ಅಣ್ಣ, ಇವನಾರನ್ನ ನಮಗೆ ಬುದ್ಧಿ ಹೇಳಲಿಕ್ಕೆ? ಇವ ಎಲ್ಲಿಂದಲೋ ಬಂದಿರುವ ಅನಾಥ ಇವನು. ಇವನಿಗೆ ನೀನು ಇಷ್ಟೊಂದು ಸಲಿಗೆಯನ್ನು ಕೊಟ್ಟಿರುವೆ? ಶಶಿಧರ್, ಇನ್ನೊಮ್ಮೆ ಸಂಬಂಧಿಸಬೇಡ ಇವನು ಅನಾಥನೆಂಬ ಶಬ್ದವನ್ನು. ಯಾರು ಹೇಳಿಕೊಟ್ಟರು ನಿನಗೆ ಈ ಅನಾಥನೆಂಬುದು? ಆ MLA ಹಿರೇಗೌಡ್ರನ್ನೇ ಹೇಳಿರ್ಬೇಕು ನಿನಗೆ. ಹೌದು, ಆ ನನ್ನ ದೇವರು MLA ವೀರನಗೌಡ್ರೆ ಈ ಮಾತನ್ನು ಹೇಳಿದ್ದು ಅಣ್ಣ. ಈ ಅವನೊಬ್ಬ ಮನೆ ಮುರುಕ. ಅವನ ಮಾತು ಕೇಳಿ ಸಂಬಂಧಿಸಬೇಡಪ್ಪ, ಸಂಬಂಧಿಸಬೇಡ. ಅಣ್ಣ, ನೀನು ಆ ಬೀರನ ಮಾತನ್ನು ಕೇಳುತ್ತಾ ಹೋದರೆ ನಿಮ್ಮಿಬ್ಬರನ್ನು ಎದುರಿಸುವ ತಾಕತ್ತು ನನ್ನಲ್ಲಿದೆ. ಬರುತ್ತೇನೆ. ಶಿವ ಶಿವ, ತಮ್ಮ ಕಲಿತು ಸಾಯಬುಲಾನೆಂದು ನಾನು ಬಯಸಿದರೆ ಆ ವೀರೇಗೌಡನ ಮಾತನ್ನು ಕೇಳಿ ಏನೇನು ಮಾತನಾಡುತ್ತಿದ್ದಾನೆ ನನ್ನ ತಮ್ಮ. ಅಯ್ಯೋ ಸಂಗಮೇಶ, ನೀನೇ ಕಾಪಾಡಪ್ಪ ಅವರನ್ನು. ಈ ಕಂಪ್ನಿ ಸಾರ್ಥಾಗಿ 100 ರೂಪಾಯಿ ಕೊಟ್ಟಿದ್ದೇನೆ. ಅವರಿಗೆ ತುಂಬ ಧನ್ಯವಾದಗಳು. ಏನು ನನ್ನ ಅಲ್ಪ ಕಲೆಯನ್ನು ಕಂಡು ನಮ್ಮ ಜಮಖಂಡಿ ಜೀಪ್ ಮಾಲೀಕರು ಹಾಗೂ ಚಾಲಕರ ಸಂಘದವರು ಏನೋ ನನ್ನ ಅಲ್ಪ ಕಲೆಯನ್ನು ಕಂಡು ಪ್ಯಾಂಟು ಶರ್ಟು ಹಾಗೂ ಸನ್ಮಾನ ಮಾಡಿದಕ್ಕಾಗಿ ಅವರಿಗೆ ತುಂಬ ಧನ್ಯವಾದ ಇರ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ಆ ಸಂಗಮೇಶ್ವರಲ್ಲಿ